ಓಂ ನಮಃ ಶಿವಾಯ. ಕನ್ಯಾ ರಾಶಿ ಜಾತಕದ ಎಲ್ಲ ಬಂಧುಗಳಿಗೂ ಹಾರ್ದಿಕ ಶುಭಾಶಯಗಳು. ಮಾರ್ಚ್ 10 ರಿಂದ ಮಾರ್ಚ್ 16, 2026 ರವರೆಗಿನ ಈ ಕಾಲಘಟ್ಟವು ನಿಮ್ಮ ಬದುಕಿನ 12 ಅತ್ಯಂತ ಪ್ರಮುಖ ಭವಿಷ್ಯವಾಣಿಗಳನ್ನು ಹೊತ್ತು ತಂದಿದೆ. ನಮಸ್ಕಾರ ಗೆಳೆಯರೇ, ನಮ್ಮ ಈ ದೇವರ ದರ್ಶನ ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಚರ್ಚೆಯು ಕೇವಲ ಒಂದು ಸಾಧಾರಣ ಜಾತಕ ವಿಶ್ಲೇಷಣೆಯಲ್ಲ, ಬದಲಿಗೆ ಇದು ನಿಮಗಾಗಿ ನೀಡುತ್ತಿರುವ ಎಚ್ಚರಿಕೆಯ ಗಂಟೆ ಮತ್ತು ದೈವದತ್ತವಾದ ಮಹತ್ವದ ಸುವರ್ಣಾವಕಾಶವಾಗಿದೆ. ಈ ಮಾರ್ಚ್ ತಿಂಗಳ 2ನೇ ವಾರವು ಕನ್ಯಾ ರಾಶಿಯವರ ಜೀವನದ ಹಾದಿಯಲ್ಲಿ ಬಹಳ ಪ್ರಭಾವಶಾಲಿ ಮತ್ತು ಶಕ್ತಿಯುತವಾದ ಗ್ರಹಗಳ ಸಂಚಾರವನ್ನು ಸೂಚಿಸುತ್ತಿದೆ. ಮಾರ್ಚ್ 9 ರಂದು ಚಂದ್ರನು ನಿಮ್ಮ ರಾಶಿಯಿಂದ 3ನೇ ಮನೆಯಾದ ವೃಶ್ಚಿಕದಲ್ಲಿ ನೀಚ ಸ್ಥಿತಿಯಲ್ಲಿ ಅಥವಾ ದುರ್ಬಲನಾಗಿ ನೆಲೆಸಿರುವುದರಿಂದ ನಿಮಗೆ ಅನಿರೀಕ್ಷಿತವಾಗಿ ಮನಸ್ಸಿನಲ್ಲಿ ಒಂದು ಬಗೆಯ ಚಡಪಡಿಕೆ ಮತ್ತು ಮಾನಸಿಕ ಅಸ್ಥಿರತೆಯ ಭಾವನೆ ಮೂಡಬಹುದು. ಇಂತಹ ನಾಜೂಕಿನ ಸಮಯದಲ್ಲಿ ನೀವು ನಿಮ್ಮ ಆಲೋಚನಾ ಲಹರಿ ಮತ್ತು ಭಾವೋದ್ವೇಗಗಳನ್ನು ಪೂರ್ಣವಾಗಿ ನಿಯಂತ್ರಿಸಬೇಕಾಗುತ್ತದೆ, ಏಕೆಂದರೆ ತೀರಾ ಸಣ್ಣ ವಿಷಯಗಳು ಸಹ ನಿಮ್ಮನ್ನು ಮಾನಸಿಕವಾಗಿ ಅಸ್ಥಿರಗೊಳಿಸಬಹುದು. ಆದಾಗ್ಯೂ ಮಾರ್ಚ್ 11 ರಂದು ಚಂದ್ರನು ಧನುರಾಶಿಯ 4ನೇ ಮನೆಗೆ ಸಂಚರಿಸಿದಾಗ ನಿಮ್ಮ ಏಕಾಗ್ರತೆಯು ಕ್ರಮೇಣವಾಗಿ ಹೆಚ್ಚು ಸ್ಥಿರವಾಗಲು ಪ್ರಾರಂಭವಾಗುತ್ತದೆ. ಆಗ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕುಟುಂಬದ ಹಿತದೃಷ್ಟಿ, ಮನೆಯ ಸೌಕರ್ಯಗಳ ಹೆಚ್ಚಳ ಮತ್ತು ಆತ್ಮದ ಶಾಂತಿಯನ್ನು ಸುಧಾರಿಸುವ ಕಡೆಗೆ ಬದಲಾಗಬಹುದು. ಗ್ರಹಗಳ ಈ ಬದಲಾವಣೆಯು ಅಲ್ಲಿಗೆ ಅಂತ್ಯಗೊಳ್ಳುವುದಿಲ್ಲ, ಏಕೆಂದರೆ ಮಾರ್ಚ್ 14 ರಂದು ಚಂದ್ರನ ಸ್ಥಾನಪಲ್ಲಟವು ನಿಮ್ಮ ವೃತ್ತಿಜೀವನ ಮತ್ತು ಭವಿಷ್ಯದ ಯೋಜನೆಗಳಿಗೆ ಹೊಸ ಚೈತನ್ಯ ಮತ್ತು ಅಪಾರವಾದ ಏಕಾಗ್ರತೆಯನ್ನು ತರುತ್ತದೆ. ಈ ವಾರದ ಅತ್ಯಂತ ನಿರ್ಣಾಯಕ ತಿರುವು ಮಾರ್ಚ್ 15 ರಂದು ಬರುತ್ತದೆ. ಆ ದಿನ ಸೂರ್ಯನು ಮೀನರಾಶಿಗೆ ಪ್ರವೇಶಿಸಿ ನಿಮ್ಮ 7ನೇ ಮನೆಯನ್ನು ಜಾಗೃತಗೊಳಿಸುತ್ತಾನೆ. ಈ ಸೂರ್ಯನ ಸಂಚಾರವು ನಿಮ್ಮ ವೈಯಕ್ತಿಕ ಸಂಬಂಧಗಳು, ಪಾಲುದಾರಿಕೆ ವ್ಯವಹಾರಗಳು ಮತ್ತು ನಿಮ್ಮ ವೈವಾಹಿಕ ಜೀವನದ ಮೇಲೆ ತೀವ್ರವಾದ ಪರಿಣಾಮ ಬೀರಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ವಾರ ನಿಮಗೆ ಕೇವಲ ದಿನಗಳ ಬದಲಾವಣೆಯಲ್ಲ, ಬದಲಿಗೆ ನಿಮ್ಮದೇ ಆದ ಸ್ವಂತ ಗುರುತನ್ನು ಸಮಾಜದಲ್ಲಿ ಸ್ಥಾಪಿಸಲು, ಸವಾಲುಗಳನ್ನು ಸಮರ್ಥವಾಗಿ ನಿವಾರಿಸಲು ಮತ್ತು ನಿಮ್ಮ ವೈರಿಗಳನ್ನು ಪರಾಭವಗೊಳಿಸಲು ಸಿಕ್ಕಿರುವ ಒಂದು ದೈವದತ್ತ ಅವಕಾಶವಾಗಿದೆ. ಮುಂದಿನ 7 ದಿನಗಳ ಈ ಕಾಲಘಟ್ಟದಲ್ಲಿ ಗ್ರಹಗಳ ಈ ಪ್ರಭಾವವು ನಿಮ್ಮ ಸಂಪತ್ತು, ವೃತ್ತಿ, ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಬೀರುವ ಆಳವಾದ ಪರಿಣಾಮಗಳನ್ನು ಇಲ್ಲಿ ಅನ್ವೇಷಿಸೋಣ. ಈ ಮಾಹಿತಿಯಲ್ಲಿ ಕನ್ಯಾ ರಾಶಿಗೆ ಈ ಬಾರಿ ಸಂಪೂರ್ಣವಾಗಿ ಬದಲಾಗಬಹುದಾದ 12 ಪ್ರಮುಖ ಮುನ್ಸೂಚನೆಗಳನ್ನು ನಾವು ವಿವರಿಸುತ್ತೇವೆ. ಆದ್ದರಿಂದ ಕೊನೆಯವರೆಗೂ ಈ ಮಾಹಿತಿಯನ್ನು ಗಮನಿಸಲು ಮರೆಯದಿರಿ, ಏಕೆಂದರೆ ಇಲ್ಲಿರುವ ಯಾವುದಾದರೂ ಒಂದು ಸುಳಿವು ನಿಮ್ಮ ಪ್ರಸ್ತುತ ಜಟಿಲ ಸಮಸ್ಯೆಗಳನ್ನು ನೇರವಾಗಿ ಬಗೆಹರಿಸಬಹುದು. ಆದರೆ ಮುಂದುವರಿಯುವ ಮೊದಲು ಕಾಮೆಂಟ್ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಮತ್ತು ಇದನ್ನು ಎಲ್ಲೆಡೆ ಪ್ರಚಾರ ಮಾಡಲು ಮರೆಯಬೇಡಿ. ಈಗ ಆಗಸ್ಟ್ 12 ಆಶ್ಚರ್ಯಕರ ಭವಿಷ್ಯವಾಣಿಗಳಲ್ಲಿ ಮೊದಲನೆಯದರೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ. ಸಂಖ್ಯೆ 1, ಐಶ್ವರ್ಯದ ಹೊಸ ಹರಿವು. ಈ ವಾರ ಮಾರ್ಚ್ 10 ಮತ್ತು 16 ರ ನಡುವಿನ ದಿನಗಳಲ್ಲಿ ಭಾಗ್ಯದಾತನಾದ ಗುರುವಿನ ಮಂಗಳಕರ ದೃಷ್ಟಿಯು ನಿಮ್ಮ ಸಂಪತ್ತಿನ ಸ್ಥಾನದ ಮೇಲೆ ಅಮೃತದ ಮಳೆಯನ್ನು ಸುರಿಯುತ್ತಿದೆ. ಇದರ ಪ್ರಭಾವದಿಂದ ಇದ್ದಕ್ಕಿದ್ದಂತೆ ಹೊಸ ಮತ್ತು ಅತ್ಯಂತ ಸ್ಥಿರವಾದ ಆದಾಯದ ಮೂಲಗಳು ನಿಮಗೆ ಗೋಚರಿಸುತ್ತವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಆರ್ಥಿಕ ಪ್ರಯತ್ನಗಳು ಕ್ರಮೇಣವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ. ಇದು ನಿಮ್ಮ ತೃಪ್ತಿ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಗಣನೀಯವಾಗಿ ಹೆಚ್ಚಿಸುತ್ತದೆ. ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳು ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭವನ್ನು ತಂದುಕೊಡಲಿವೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸುವ ಸ್ಪಷ್ಟ ಸೂಚನೆಯಾಗಿದೆ. ಉದ್ಯಮಿಗಳಿಗೆ ಈ ಅವಧಿಯು ಅತ್ಯಂತ ಲಾಭದಾಯಕವಾಗಿದ್ದು, ಹೊಸ ಪಾಲುದಾರಿಕೆಯ ಪ್ರಸ್ತಾಪಗಳು ಅನಿರೀಕ್ಷಿತವಾಗಿ ಉದ್ಭವಿಸಬಹುದು. ಆದಾಗ್ಯೂ ವಾರಾಂತ್ಯದಲ್ಲಿ ರಾಹುವಿನ ಪ್ರಭಾವವಿರುವುದರಿಂದ ನೀವು ಐಷಾರಾಮಿ ವಸ್ತುಗಳ ಮೇಲೆ ಮಿತಿಮೀರಿ ಹಣ ವ್ಯಯ ಮಾಡುವ ಸಂಭವವಿದೆ. ಆದ್ದರಿಂದ ನಿಮ್ಮ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಬಹಳ ನಿರ್ಣಾಯಕವಾಗಿರುತ್ತದೆ. ಮಾರ್ಚ್ 10 ರಿಂದ 16 ರವರೆಗೆ ಹಣದ ಹರಿವು ಚೆನ್ನಾಗಿದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡುವುದು ನಿಮಗೆ ಒಂದು ದೊಡ್ಡ ಸವಾಲಾಗಬಹುದು ಎಂದು ಗ್ರಹಗಳ ಲೆಕ್ಕಾಚಾರಗಳು ಹೇಳುತ್ತಿವೆ. ನಿಮ್ಮ ಆರ್ಥಿಕ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಕೆಲವು ಜನರ ನಕಾರಾತ್ಮಕ ದೃಷ್ಟಿ ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸಬಹುದು. ನೀವು ವಿವೇಚನೆಯಿಂದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮತ್ತು ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿದರೆ ಭವಿಷ್ಯದಲ್ಲಿ ನೀವು ಉತ್ತಮ ಆರ್ಥಿಕ ಸ್ಥಿರತೆ ಸಾಧಿಸಬಹುದು. ಹಣಕಾಸಿನ ವಹಿವಾಟುಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ನಿಮ್ಮ ಭವಿಷ್ಯಕ್ಕೆ ತುಂಬಾ ಸಕಾರಾತ್ಮಕ ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರುತ್ತದೆ. ಸಂಖ್ಯೆ 2, ಸಂಬಂಧಗಳ ನೈಜ ದರ್ಶನ. ಮಾರ್ಚ್ 10 ರಿಂದ 16 ರವರೆಗೆ ವೃಶ್ಚಿಕ ಮತ್ತು ಧನುರಾಶಿಯ ಮೂಲಕ ಚಂದ್ರನ ಸಂಚಾರವು ನಿಮ್ಮ ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದ ಸೈದ್ಧಾಂತಿಕ ಬದಲಾವಣೆಯನ್ನು ತರಲಿದೆ. ಇದು ನಿಮ್ಮ ಸಂಬಂಧಗಳ ಆಳವನ್ನು ಪೂರ್ಣವಾಗಿ ಬಹಿರಂಗಪಡಿಸುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಗತಿಯಿಂದ ಕೆಲವು ಅಡಗಿದ ರಹಸ್ಯಗಳು ಹೊರಬರಬಹುದು. ಇದರಿಂದ ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ಕೇವಲ ಪ್ರದರ್ಶನಕ್ಕಾಗಿ ನಿಮ್ಮೊಂದಿಗೆ ಯಾರು ಇದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಿಮಗೆ ಅನುವು ಮಾಡಿಕೊಡುತ್ತದೆ. ಕೆಲವು ಜನರ ನಡವಳಿಕೆಯು ಇದ್ದಕ್ಕಿದ್ದಂತೆ ಬದಲಾಗಬಹುದು,
ಇದು ನಿಮಗೆ ಗೊಂದಲ ಅಥವಾ ನಿರಾಶೆಯನ್ನು ಉಂಟುಮಾಡಬಹುದು. ಸ್ನೇಹಿತರಂತೆ ನಟಿಸುವವರ ನೈಜ ಸ್ವರೂಪವನ್ನು ತಿಳಿದಾಗ ನಿಮಗೆ ನಿರ್ಲಿಪ್ತತೆ ಅಥವಾ ಬೇಸರವಾಗಬಹುದು. ಆದಾಗ್ಯೂ ಈ ಕಟು ಅನುಭವವು ನಿಮ್ಮ ಭವಿಷ್ಯದ ಹಾದಿಗೆ ಒಂದು ಪ್ರಮುಖವಾದ ಪಾಠವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಮಾರ್ಚ್ 11ರ ನಂತರ ಮಂಗಳನ ಪ್ರಭಾವವು ನಿಮ್ಮನ್ನು ಸತ್ಯವನ್ನು ಮಾತನಾಡಲು ಮತ್ತು ನಿಮ್ಮ ಆಲೋಚನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಪ್ರೇರೇಪಿಸುತ್ತದೆ. ಇದು ಕೆಲವು ಹಳೆಯ ಮತ್ತು ಬಲವಿಲ್ಲದ ಸಂಬಂಧಗಳ ವಿಘಟನೆಗೆ ನೇರ ಕಾರಣವಾಗಬಹುದು. ಈ ಬದಲಾವಣೆಯು ಮೊದಲಿಗೆ ನಿಮಗೆ ಸ್ವಲ್ಪ ಕಷ್ಟಕರವೆಂದು ತೋರುತ್ತದೆಯಾದರೂ ಕಾಲಕ್ರಮೇಣ ನಿಮ್ಮ ಜೀವನದಲ್ಲಿ ಕೇವಲ ನೈಜ ಮತ್ತು ವಿಶ್ವಾಸಾರ್ಹ ಜನರು ಮಾತ್ರ ಉಳಿಯುತ್ತಾರೆ ಎಂಬುದು ಅರಿವಾಗುತ್ತದೆ. ಈ ಪರೀಕ್ಷೆಯಲ್ಲಿ ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುವವರು ಮಾತ್ರ ನಿಮ್ಮ ಜೀವನದ ನಿಜವಾದ ಆಸ್ತಿ. ಈ ವಾರ ಭಾವನೆಗಳನ್ನು ಹತೋಟಿಯಲ್ಲಿಡಿ ಮತ್ತು ಯಾರನ್ನೂ ಕುರುಡಾಗಿ ನಂಬಬೇಡಿ, ಏಕೆಂದರೆ ಬುದ್ಧಿವಂತ ನಿರ್ಧಾರಗಳು ಮಾತ್ರ ನಿಮಗೆ ಶಾಂತಿ ತರುತ್ತವೆ. ಸಂಖ್ಯೆ 3. ರಹಸ್ಯ ಪಿತೂರಿಗಳು. ಮಾರ್ಚ್ 10 ಮತ್ತು 16ರ ನಡುವೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗವಿರುವುದರಿಂದ ನಿಮ್ಮ ವಿರೋಧಿಗಳು ಮತ್ತು ಅಸೂಯೆಪಟ್ಟ ಜನರು ಅತಿಯಾಗಿ ಸಕ್ರಿಯರಾಗಬಹುದು ಮತ್ತು ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ನಿಮ್ಮದೇ ಇಲಾಖೆಯ ಕೆಲವು ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ರಹಸ್ಯವಾಗಿ ಸಂಚು ರೂಪಿಸುತ್ತಿದ್ದಾರೆ ಎಂದು ಗ್ರಹಗಳು ಸೂಚಿಸುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಅತೀವ ಜಾಗರೂಕರಾಗಿರಬೇಕು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪಾಗಿ ನಿರೂಪಿಸುವ ಮೂಲಕ ಕೆಲವರು ಮೇಲಧಿಕಾರಿಗಳ ಮುಂದೆ ನಿಮ್ಮ ಗೌರವವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವ ಸಾಧ್ಯತೆಯಿದೆ. ಅಂತಹ ಸಂದರ್ಭದಲ್ಲಿ ಜನರ ಬಗ್ಗೆ ಅತೀವ ಎಚ್ಚರಿಕೆ ಇರಲಿ. ಯಾರನ್ನೂ ತಕ್ಷಣಕ್ಕೆ ನಂಬುವುದು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ನಿಮ್ಮ ಕೆಲಸದ ಶೈಲಿ ಮತ್ತು ಮುಂದಿನ ಯೋಜನೆಗಳನ್ನು ಸಂಪೂರ್ಣವಾಗಿ ಗುಪ್ತವಾಗಿಡುವುದೇ ನಿಮ್ಮ ದೊಡ್ಡ ಗೆಲುವು, ಏಕೆಂದರೆ ನಿಮ್ಮ ತಂತ್ರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಈ ಸಮಯದಲ್ಲಿ ಸೂಕ್ತವಲ್ಲ. 3ನೇ ಮನೆಯಲ್ಲಿನ ಚಂದ್ರನ ದೌರ್ಬಲ್ಯವು ನಿಮಗೆ ಮಾನಸಿಕ ಗೊಂದಲ ಅಥವಾ ಅನಗತ್ಯ ಒತ್ತಡವನ್ನು ಉಂಟುಮಾಡಬಹುದು. ನಿಮ್ಮ ಶತ್ರುಗಳು ಈ ನಿಮ್ಮ ಮಾನಸಿಕ ಸ್ಥಿತಿಯ ಲಾಭವನ್ನು ಪಡೆಯಲು ನೋಡುತ್ತಾರೆ. ಆದ್ದರಿಂದ ಶಾಂತ ಮತ್ತು ಸಂಯಮದಿಂದ ಇರುವುದು ಅತ್ಯಗತ್ಯ. ಕೆಲಸದಲ್ಲಿ ಯಾವುದೇ ರೀತಿಯ ರಾಜಕೀಯಕ್ಕೆ ತಲೆ ಹಾಕಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಪೂರ್ಣ ಗಮನಹರಿಸಿ. ತಾಳ್ಮೆ, ತಿಳುವಳಿಕೆ ಮತ್ತು ಚಾತುರ್ಯದಿಂದ ನೀವು ನಿಮ್ಮ ವೈರಿಗಳನ್ನು ಸೋಲಿಸುವುದಲ್ಲದೆ ನಿಮ್ಮ ಸಾಮರ್ಥ್ಯಗಳನ್ನು ದೃಢವಾಗಿ ಸ್ಥಾಪಿಸುತ್ತೀರಿ. ಸಂಖ್ಯೆ 4. ಧರ್ಮ ಮತ್ತು ನ್ಯಾಯದ ಗೆಲುವು. ಮಾರ್ಚ್ 10 ಮತ್ತು 16ರ ನಡುವೆ ಶನಿದೇವನ ಆಶೀರ್ವಾದದೊಂದಿಗೆ ನ್ಯಾಯಾಲಯ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ದೀರ್ಘಕಾಲದಿಂದ ಬಾಕಿಯಿರುವ ಕಾನೂನು ಕೆಲಸಗಳು ಗಮನಾರ್ಹವಾದ ಪ್ರಗತಿಯನ್ನು ಕಾಣಬಹುದು. ನೀವು ದೀರ್ಘಕಾಲದವರೆಗೆ ಹಳೆಯ ವಿವಾದ ಅಥವಾ ಪ್ರಕರಣದಿಂದ ನೊಂದಿದ್ದರೆ ಈ ಅವಧಿಯು ಸಕಾರಾತ್ಮಕ ಬದಲಾವಣೆಯ ಲಕ್ಷಣಗಳನ್ನು ತೋರಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಪರಿಹಾರ ಮತ್ತು ತೃಪ್ತಿ ಎರಡನ್ನೂ ತರುವ ಹಠಾತ್ ತಿರುವು ಸಂಭವಿಸಬಹುದು. ನೀವು ಭೂಮಿ, ಕಟ್ಟಡ ಅಥವಾ ಹೊಸ ವಾಹನವನ್ನು ಖರೀದಿಸುವುದನ್ನು ಪರಿಗಣಿಸುತ್ತಿದ್ದರೆ ನಕ್ಷತ್ರಗಳು ನಿಮ್ಮ ಪರವಾಗಿ ತುಂಬಾ ಸಕಾರಾತ್ಮಕವಾಗಿವೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಜಗಳಗಳು ಪರಸ್ಪರ ಒಪ್ಪಿಗೆಯ ಮೂಲಕ ಸುಖಾಂತ್ಯಗೊಳ್ಳುವ ಸಾಧ್ಯತೆ ಹೆಚ್ಚು. ಇದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ. 4ನೇ ಮನೆಯಲ್ಲಿ ಚಂದ್ರನ ಸಂಚಾರವು ನಿಮ್ಮ ಸುಖ ಸೌಕರ್ಯಗಳನ್ನು ಹೆಚ್ಚಿಸಲು ನಿಮ್ಮನ್ನು ಪ್ರೇರೇಪಿಸಬಹುದು. ಇದು ದೊಡ್ಡ ಹೂಡಿಕೆಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ಯಾವುದೇ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವಾಗ ನೀವು ತೀವ್ರವಾದ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಅಗತ್ಯವಿದ್ದರೆ ಅನುಭವಿಗಳ ಅಥವಾ ತಜ್ಞರ ಸಲಹೆಯನ್ನು ಪಡೆಯುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಈ ವಾರ ನಿಮಗೆ ಆಸ್ತಿ ನಿರ್ಮಿಸಲು ಮತ್ತು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಉತ್ತಮ ಅವಕಾಶವನ್ನು ತರುತ್ತದೆ. ಇದನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುವುದು ಬಹಳ ಪ್ರಯೋಜನಕಾರಿಯಾಗಿದೆ. ಸಂಖ್ಯೆ 5. ವೃತ್ತಿಯ ಕಠಿಣ ಪರೀಕ್ಷೆ. ಮಾರ್ಚ್ 10 ಮತ್ತು 16ರ ನಡುವೆ 10ನೇ ಮನೆಯ ಅಧಿಪತಿಯ ಸ್ಥಾನವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಕೆಲವು ಮಹತ್ವದ ಮತ್ತು ಕಷ್ಟಕರವಾದ ಸವಾಲುಗಳನ್ನು ಒಡ್ಡಬಹುದು. ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಕೆಲಸದಲ್ಲಿ ಒತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಮೊದಲಿಗಿಂತ ಹೆಚ್ಚು ಶ್ರಮಿಸಬೇಕಾಗಬಹುದು. ಮೀನರಾಶಿಗೆ ಸೂರ್ಯನ ಪ್ರವೇಶವು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸೈದ್ಧಾಂತಿಕ ವ್ಯತ್ಯಾಸಗಳನ್ನು ಉಂಟುಮಾಡಬಹುದು. ಆದ್ದರಿಂದ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ವಿಶೇಷ ಸಂಯಮವನ್ನು ತೋರಿಸುವುದು ಅತ್ಯಗತ್ಯ. ಸಣ್ಣ ವಿಷಯಗಳಿಗೂ ದೊಡ್ಡ ವಿವಾದಗಳು ಉದ್ಭವಿಸಬಹುದು. ತಾಳ್ಮೆ ಮತ್ತು ತಿಳುವಳಿಕೆಯೊಂದಿಗೆ ಸಂದರ್ಭಗಳನ್ನು ನಿಭಾಯಿಸುವುದು ಉತ್ತಮ. ಈ ಸಮಯದಲ್ಲಿ ಕೆಲಸ ಬಿಡುವ ಅಥವಾ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಮಾಡುವ ಆತುರದ ನಿರ್ಧಾರವು ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಗುವುದು ವಿಳಂಬವಾಗಬಹುದು. ಇದು ಕೆಲವೊಮ್ಮೆ ಕೆಲಸದ ಮೇಲೆ ಆಸಕ್ತಿಯ ನಷ್ಟಕ್ಕೆ ಕಾರಣವಾಗಬಹುದು. ಆದಾಗ್ಯೂ ನೀವು ಸ್ಥಿರವಾದ ಪ್ರಯತ್ನಗಳನ್ನು ಮಾಡಿದರೆ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ಬದಲಾಗುತ್ತವೆ. ಉದ್ಯಮಿಗಳು ಈಗ ಸಾಲ ಪಡೆಯುವುದನ್ನು ತಪ್ಪಿಸುವುದು ಕ್ಷೇಮ, ಏಕೆಂದರೆ ಹಣವು ಸಿಲುಕಿಕೊಳ್ಳಬಹುದು. ತಾಳ್ಮೆ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ನಿಮ್ಮ ಅಸ್ತ್ರಗಳನ್ನಾಗಿ ಮಾಡಿಕೊಳ್ಳಿ. ವಾರಾಂತ್ಯಕ್ಕೆ ವಿಷಯಗಳು ನಿಯಂತ್ರಣಕ್ಕೆ ಬರುತ್ತವೆ.
ಸಂಖ್ಯೆ 6. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಮಾರ್ಚ್ 10 ಮತ್ತು 16ರ ನಡುವೆ ನಿಮ್ಮ ಆರೋಗ್ಯದ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವವಿರುವುದರಿಂದ ದೈಹಿಕ ದೌರ್ಬಲ್ಯ ಮತ್ತು ಕಾಲೋಚಿತ ಕಾಯಿಲೆಗಳ ಅಪಾಯವು ಸ್ವಲ್ಪ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ದಣಿವು ಅಥವಾ ಶಕ್ತಿಯ ಕೊರತೆಯನ್ನು ಅತಿಯಾಗಿ ಅನುಭವಿಸಬಹುದು. ನಿಮ್ಮ ಆರೋಗ್ಯವನ್ನು ಸಂಪೂರ್ಣ ನಿರ್ಲಕ್ಷಿಸುವುದು ಸೂಕ್ತವಲ್ಲ. ಮಾನಸಿಕ ಚಡಪಡಿಕೆ ಮತ್ತು ನಿದ್ರಾಹೀನತೆಯು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಆಶ್ರಯಿಸುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಈ ವಾರ ಜೀರ್ಣಕ್ರಿಯೆಯ ಸಮಸ್ಯೆಗಳ ಸಾಧ್ಯತೆಯೂ ಇದೆ. ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ವಿಶೇಷ ಎಚ್ಚರಿಕೆ ಇರಲಿ. ಹೊರಗಿನ ಕರಿದ ಆಹಾರವನ್ನು ಮಿತಿಗೊಳಿಸಿ ಮತ್ತು ಸಮತೋಲಿತ ಆಹಾರ ಸೇವಿಸಿ. ದೀರ್ಘಕಾಲದ ಕಾಯಿಲೆಗಳು ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ನೀವು ಈಗಾಗಲೇ ಯಾವುದಾದರೂ ಸಮಸ್ಯೆ ಎದುರಿಸುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ದೈನಂದಿನ ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದಲ್ಲದೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಆವರಿಸಲು ಬಿಡಬೇಡಿ, ಏಕೆಂದರೆ ಮಾನಸಿಕವಾಗಿ ಬಲವಾಗಿರುವುದರಿಂದ ಮಾತ್ರ ನೀವು ದೈಹಿಕ ಸಮಸ್ಯೆಗಳನ್ನು ಸಮರ್ಥವಾಗಿ ನಿವಾರಿಸಲು ಸಾಧ್ಯವಾಗುತ್ತದೆ. ಸಂಖ್ಯೆ 7. ಶಿಕ್ಷಣ ಮತ್ತು ಬೌದ್ಧಿಕ ವಿಕಾಸ. ಈ ವಾರ ಮಾರ್ಚ್ 10ರಿಂದ 16ರವರೆಗೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು, ಏಕೆಂದರೆ 5ನೇ ಮನೆಯಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ಏಕಾಗ್ರತೆಗೆ ಅಡ್ಡಿ ಉಂಟಾಗಬಹುದು. ಕೆಲವೊಮ್ಮೆ ಓದಿನ ಕಡೆಗೆ ಒಲವು ಕಡಿಮೆಯಾಗಿ ಗೊಂದಲಗಳು ಉಂಟಾಗಬಹುದು. ಶಿಸ್ತನ್ನು ಕಾಪಾಡಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ. ಬುಧನ ಸ್ಥಾನವು ತಾಂತ್ರಿಕ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇದು ನಿಮ್ಮ ಪ್ರತಿಭೆಯನ್ನು ಹೆಚ್ಚಿಸುತ್ತದೆ. ಕಂಪ್ಯೂಟರ್ ವಿಜ್ಞಾನ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರಿಗೆ ಇದು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶ್ರಮವನ್ನು ಗಣನೀಯವಾಗಿ ಹೆಚ್ಚಿಸಬೇಕಾಗುತ್ತದೆ. ಕಠಿಣ ಪರಿಶ್ರಮವೇ ಈ ಬಾರಿಯ ಯಶಸ್ಸಿನ ಮಂತ್ರ. ನಿಮ್ಮ ಜ್ಞಾನದ ಮಟ್ಟವೇ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲವಿರುವ ಯುವಕರಿಗೆ ಈ ವಾರ ಕೆಲವು ಒಳ್ಳೆಯ ಸುದ್ದಿ ಅಥವಾ ವೀಸಾ ಸಂಬಂಧಿತ ಸಕಾರಾತ್ಮಕ ಸಂಕೇತಗಳು ಸಿಗಬಹುದು. ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನವು ಜಟಿಲ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ. ಆದ್ದರಿಂದ ಅವರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಸಾಮಾಜಿಕ ಜಾಲತಾಣಗಳಿಂದ ದೂರವಿದ್ದು ನಿಮ್ಮ ಗುರಿಗಳ ಮೇಲೆ ಮಾತ್ರ ಗಮನಹರಿಸುವುದು ಈ ಸಮಯದಲ್ಲಿ ತುಂಬಾ ನಿರ್ಣಾಯಕವಾಗಿರುತ್ತದೆ. ಸ್ಥಿರವಾದ ಪ್ರಯತ್ನವೊಂದೇ ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರೆದೊಯ್ಯುತ್ತದೆ. ಸಂಖ್ಯೆ 8. ವೈವಾಹಿಕ ಪ್ರೀತಿ ಮತ್ತು ಮಕ್ಕಳ ಭಾಗ್ಯ. ಮಾರ್ಚ್ 10 ಮತ್ತು 16ರ ನಡುವೆ 7ನೇ ಮನೆಗೆ ಸೂರ್ಯನ ಆಗಮನವಾಗುವುದರಿಂದ ವೈವಾಹಿಕ ಜೀವನದಲ್ಲಿ ಕೆಲವು ಉದ್ವಿಗ್ನತೆ ಮತ್ತು ಸ್ವಾಭಿಮಾನದ ಸಂಘರ್ಷಗಳು ಉಂಟಾಗಬಹುದು. ಆದಾಗ್ಯೂ ತಿಳುವಳಿಕೆ ಮತ್ತು ತಾಳ್ಮೆಯಿಂದ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿಯೊಂದಿಗೆ ಮಾತಾಡುವಾಗ ಸಂಯಮ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ. ನೀವು ತಾಳ್ಮೆಯಿಂದ ಸಂದರ್ಭ ನಿಭಾಯಿಸಿದರೆ ನಿಮ್ಮ ಸಂಬಂಧವು ಮರಳಿ ಹಳಿಗೆ ಬರುತ್ತದೆ. ದೀರ್ಘಕಾಲದ ತಪ್ಪುಗ್ರಹಿಕೆಗಳನ್ನು ಈ ವಾರ ಪೂರ್ಣವಾಗಿ ಬಗೆಹರಿಸಿಕೊಳ್ಳಬಹುದು. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ತಾಜಾತನ ತುಂಬುತ್ತದೆ. ನಿಮ್ಮ ಮಗುವಿನಿಂದ ಯಾವುದಾದರೂ ದೊಡ್ಡ ಸಾಧನೆಯ ಸುದ್ದಿ ಕೇಳಿಬರಬಹುದು. ಅದು ಇಡೀ ಕುಟುಂಬಕ್ಕೆ ಹೆಮ್ಮೆ ತರುತ್ತದೆ. ಮನೆಯ ವಾತಾವರಣವು ಸಕಾರಾತ್ಮಕವಾಗಿರುತ್ತದೆ. ಮಗುವಿನ ಶಿಕ್ಷಣ ಅಥವಾ ವೃತ್ತಿಯ ಕಡೆಗೆ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ತೋರಿಸುತ್ತವೆ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುತ್ತದೆ. ಆದಾಗ್ಯೂ ಈ ಸಮಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ನಿರ್ಣಾಯಕ, ಏಕೆಂದರೆ ಕೆಲವು ಹೊರಗಿನವರು ಗೊಂದಲ ಸೃಷ್ಟಿಸಲು ಪ್ರಯತ್ನಿಸಬಹುದು. ಪರಸ್ಪರರ ಭಾವನೆಗಳನ್ನು ಗೌರವಿಸುವುದು ನಿಮ್ಮ ವೈವಾಹಿಕ ಜೀವನವನ್ನು ಇನ್ನಷ್ಟು ಆನಂದದಾಯಕವಾಗಿಸುತ್ತದೆ. ಸಂಖ್ಯೆ 9. ಭಾಗ್ಯದ ಉದಯ ಮತ್ತು ಆಧ್ಯಾತ್ಮ. ಮಾರ್ಚ್ 10 ಮತ್ತು 16ರ ನಡುವೆ ಅದೃಷ್ಟದ ಮನೆಯಲ್ಲಿ ವಿಶೇಷ ಗ್ರಹಗಳ ಜೋಡಣೆ ಇರುವುದರಿಂದ ನಿಮ್ಮನ್ನು ಧಾರ್ಮಿಕ ಚಟುವಟಿಕೆಗಳ ಕಡೆಗೆ ಪ್ರಬಲವಾಗಿ ಸೆಳೆಯಬಹುದು. ಇದು ನಿಮಗೆ ಆಳವಾದ ಶಾಂತಿ ನೀಡುತ್ತದೆ. ದೇವಾಲಯಕ್ಕೆ ಭೇಟಿ ನೀಡುವ ಅಥವಾ ಪವಿತ್ರ ಸ್ಥಳದ ಯಾತ್ರೆ ಮಾಡುವ ಆಲೋಚನೆ ಪದೇ ಪದೇ ಬರಬಹುದು. ಆಧ್ಯಾತ್ಮಿಕತೆಯು ನಿಮಗೆ ಮಾನಸಿಕ ಶಕ್ತಿ ನೀಡುತ್ತದೆ. ದೇವಸ್ಥಾನಗಳಿಗೆ ಅಥವಾ ಸಾಮಾಜಿಕ ಸಂಸ್ಥೆಗಳಿಗೆ ದಾನ ಮಾಡುವುದು ನಿಮ್ಮ ಸುಪ್ತ ಅದೃಷ್ಟವನ್ನು ಜಾಗೃತಗೊಳಿಸಬಹುದು. ಇದು ನಿಮ್ಮ ಬದುಕಿನ ಅನೇಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ಆಧ್ಯಾತ್ಮದ ಜೊತೆಗಿನ ಸಂಪರ್ಕವು ನಿಮ್ಮ ಸ್ವಭಾವಕ್ಕೆ ಸೌಮ್ಯತೆ ತರುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದರ ಪರಿಣಾಮವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಈ ವಾರ ನಿಮ್ಮ ಶಿಕ್ಷಕರು ಮತ್ತು ಹಿರಿಯರ ಆಶೀರ್ವಾದಗಳು ಅತ್ಯಂತ ಮುಖ್ಯ, ಏಕೆಂದರೆ ಅವರ ಮಾರ್ಗದರ್ಶನವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ದೈವಿಕ ಅನುಗ್ರಹ ಪಡೆಯುವ ಮಾರ್ಗವಾಗಿದೆ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟವು ಪ್ರಕಾಶಮಾನವಾಗಿದೆ. ಸಕಾರಾತ್ಮಕ ಚಿಂತನೆಯೊಂದಿಗೆ ನೀವು ಮಾಡುವ ಯಾವುದೇ ಪ್ರಯತ್ನವು
ಯಶಸ್ವಿಯಾಗುವ ಬಲವಾದ ಅವಕಾಶವನ್ನು ಹೊಂದಿದೆ. ಸಂಖ್ಯೆ 10 ವ್ಯವಹಾರ ಚಾತುರ್ಯ ಮತ್ತು ಕೌಶಲ್ಯ. ಮಾರ್ಚ್ 10ರಿಂದ 16ರವರೆಗೆ ಬುಧನ ಶುಭಸ್ಥಾನವು ನಿಮ್ಮ ಸಂವಹನ ಕೌಶಲ್ಯವನ್ನು ಎಷ್ಟು ಹೆಚ್ಚಿಸುತ್ತದೆ ಎಂದರೆ ನಿಮ್ಮ ಮಾತುಗಳಿಂದಲೇ ನೀವು ಯಾರನ್ನಾದರೂ ಗೆಲ್ಲಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ಮನವೊಲಿಸುವಿಕೆ ಜನರನ್ನು ಅತಿಯಾಗಿ ಮೆಚ್ಚಿಸುತ್ತದೆ. ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ದಾರಿಗಳನ್ನು ತೆರೆಯುತ್ತದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಮತ್ತು ಮಾರ್ಕೆಟಿಂಗ್ ತಂತ್ರಗಳನ್ನು ಜಾರಿಗೆ ತರಲು ಇದು ಅತ್ಯಂತ ಅನುಕೂಲಕರ ಸಮಯ. ಫೋನ್ ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಮಗೆ ಒಂದು ಪ್ರಮುಖ ಆರ್ಡರ್ ಅಥವಾ ಪ್ರಸ್ತಾಪ ಬರಬಹುದು, ಅದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯದಿಂದ ಕೆಲಸ ಮಾಡುವುದು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿದೆ. ಒಂದು ತಂಡವಾಗಿ ಯೋಜಿತ ರೀತಿಯಲ್ಲಿ ಕೆಲಸ ಮಾಡಿದರೆ ಅದ್ಭುತ ಫಲಿತಾಂಶ ನೋಡಬಹುದು. ಮಾರುಕಟ್ಟೆಯ ಬದಲಾವಣೆಗೆ ತಕ್ಕಂತೆ ನೀವು ಮಾಡುವ ಸಣ್ಣ ಬದಲಾವಣೆಗಳು ಸಹ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಉದ್ಯಮಿಗಳಿಗೆ ಈ ಸಮಯವು ಹೊಸ ತಂತ್ರ ರೂಪಿಸಲು ಮತ್ತು ಹೊಸ ಅವಕಾಶ ಹುಡುಕಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಹೊಸ ಸಂಪರ್ಕಗಳು ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುವುದರಿಂದ ನೆಟ್ವರ್ಕಿಂಗ್ ಹೆಚ್ಚಿಸಿಕೊಳ್ಳುವ ಬಗ್ಗೆ ವಿಶೇಷ ಗಮನ ಕೊಡಿ. ಸಂಖ್ಯೆ 11 ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿ. ಮಾರ್ಚ್ 10ರಿಂದ 16ರವರೆಗೆ 4ನೇ ಮನೆಗೆ ಚಂದ್ರನ ಪ್ರವೇಶವಿರುವುದರಿಂದ ನಿಮ್ಮ ಮನೆಯ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಇದು ನಿಮಗೆ ಭಾವನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ. ಕುಟುಂಬದ ಜೊತೆ ಹೆಚ್ಚು ಕಾಲ ಕಳೆಯುವ ಹಂಬಲ ನಿಮ್ಮಲ್ಲಿ ಉಂಟಾಗಬಹುದು. ಮನೆ ನವೀಕರಣ ಅಥವಾ ಹೊಸ ವಸ್ತುಗಳ ಖರೀದಿಗಾಗಿ ಹಣ ಖರ್ಚು ಮಾಡಬಹುದು. ಇದು ನಿಮಗೆ ಮಾನಸಿಕ ಸಂತೋಷ ನೀಡುತ್ತದೆ. ಮನೆಯವರೊಂದಿಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇದು ನಿಮ್ಮ ದೊಡ್ಡ ಚಿಂತೆಯನ್ನು ನಿವಾರಿಸುತ್ತದೆ ಮತ್ತು ಅವರ ಆಶೀರ್ವಾದ ನಿಮಗೆ ಸ್ಫೂರ್ತಿಯಾಗಲಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮಗಳನ್ನು ಯೋಜಿಸಬಹುದು. ಇದು ಕುಟುಂಬದಲ್ಲಿ ಉತ್ಸಾಹ ತುಂಬುತ್ತದೆ. ಸಕಾರಾತ್ಮಕ ಶಕ್ತಿಯ ಹರಿವು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಈ ವಾರ ಮನೆಯನ್ನು ಪ್ರೀತಿಯ ಕೇಂದ್ರವನ್ನಾಗಿ ಮಾಡಿಕೊಳ್ಳಿ ಮತ್ತು ಅಲ್ಲಿ ಸಾಮರಸ್ಯ ಕಾಯ್ದುಕೊಳ್ಳಲು ಶ್ರಮಿಸಿ. ಈ ಕುಟುಂಬದ ಬೆಂಬಲವೇ ಮುಂಬರುವ ದಿನಗಳಲ್ಲಿ ನಿಮ್ಮ ನಿಜವಾದ ಶಕ್ತಿಯಾಗುತ್ತದೆ. ಸಂಖ್ಯೆ 12 ಅಪಾಯದ ಹಾದಿಯನ್ನು ತಪ್ಪಿಸಿ. ಮಾರ್ಚ್ 10ರಿಂದ 16ರವರೆಗೆ ರಾಹುವಿನ ಸ್ಥಾನವು ನಿಮಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಹುಸಿ ಕನಸುಗಳನ್ನು ನೀಡಬಹುದು. ಆದರೆ ಇದು ವಾಸ್ತವದಲ್ಲಿ ಒಂದು ದೊಡ್ಡ ಆರ್ಥಿಕ ಬಲೆಯಾಗಿರಬಹುದು. ಈ ಸಮಯದಲ್ಲಿ ಎಚ್ಚರಿಕೆ ಇಲ್ಲದೆ ಹಣ ಹೂಡಿಕೆ ಮಾಡುವುದು ಹಾನಿಕಾರಕ. ಷೇರು ಮಾರುಕಟ್ಟೆ ಅಥವಾ ಇತರ ಅಪಾಯಕಾರಿ ಹೂಡಿಕೆಗಳಿಂದ ಈ ವಾರ ದೂರವಿರುವುದು ಬುದ್ಧಿವಂತಿಕೆ. ಲಾಟರಿ ಅಥವಾ ಜೂಜಿನಂತಹ ವಿಷಯಗಳಲ್ಲಿ ತೊಡಗಿದರೆ ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣ ನಷ್ಟವಾಗಬಹುದು. ಅತಿಯಾದ ದುರಾಸೆ ಬೇಡ. ಶಾರ್ಟ್ಕಟ್ಗಳ ಮೂಲಕ ಯಶಸ್ಸು ಪಡೆಯಲು ಹೋದರೆ ಗಂಭೀರ ತೊಂದರೆಗೆ ಸಿಲುಕಬಹುದು ಮತ್ತು ನಿಮ್ಮ ಇಮೇಜ್ಗೆ ಧಕ್ಕೆ ಬರಬಹುದು. ನಿಮ್ಮ ಕಠಿಣ ಪರಿಶ್ರಮವನ್ನೇ ನಂಬಿರಿ ಮತ್ತು ಸಂಪತ್ತನ್ನು ಹಂತ ಹಂತವಾಗಿ ಹೆಚ್ಚಿಸುವ ಯೋಜನೆಗಳ ಮೇಲೆ ಕೆಲಸ ಮಾಡಿ. ಹಣಕಾಸಿನ ಶಿಸ್ತು ಪಾಲಿಸುವುದು ನಿಮ್ಮನ್ನು ದೊಡ್ಡ ಬಿಕ್ಕಟ್ಟುಗಳಿಂದ ರಕ್ಷಿಸುತ್ತದೆ. ಅಂತಿಮ ಪರಿಹಾರ ಜ್ಯೋತಿಷ್ಯದ ಪ್ರಕಾರ ಅಡೆತಡೆಗಳನ್ನು ನಿವಾರಿಸಲು ಗ್ರಹಗಳನ್ನು ಶಾಂತಗೊಳಿಸುವುದು ಅತ್ಯಗತ್ಯ. ಪ್ರತಿ ಬುಧವಾರ ಗಣೇಶನನ್ನು ಪೂಜಿಸಿ ಮತ್ತು ಅವನಿಗೆ ದೂರ್ವ ಗರಿಕೆ ಅರ್ಪಿಸಿ. ಹೆಸರುಕಾಳು ಅಥವಾ ಹಸಿರು ಬಟ್ಟೆಯನ್ನು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಬುಧಗ್ರಹ ಬಲವಾಗುತ್ತದೆ. ಗಣೇಶ ಅಥರ್ವಶೀರ್ಷ ಪಠಣವು ಮಾನಸಿಕ ದುಃಖ ದೂರ ಮಾಡುತ್ತದೆ. ಹಸು ಮತ್ತು ಪಕ್ಷಿಗಳಿಗೆ ಹಸಿರು ಆಹಾರ ನೀಡುವುದು ರಾಹುವಿನ ದೋಷವನ್ನು ಕಡಿಮೆ ಮಾಡುತ್ತದೆ. ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ನೆಲೆಸಲಿದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಂದಾದಾರರಾಗಿ ಮತ್ತು ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ.